ಪ್ರಾಬ್ಲಮ್ ಇಲ್ಲ. ಕಮರ್ಷಿಯಲ್ ಇನ್ನೂ ಸ್ವಲ್ಪ ಸರಿ ಹೋಗ್ಬೇಕಾಗಿದೆ. ಆದರೂ ಕೂಡ ಅವ್ರ ಮುಂದಾಲೋಚನೆ ಎಲ್ದಿನ ಮಾಡಿಕೊಡು. 3 ತಿಂಗಳಿಂದ ಎಚ್ಚರಿಕೆ ಇತ್ತು ಇದ್ದಾಗ. ಈಗ ರಷ್ಯಾ ಅಥವಾ ನಮಗೆ ಆ ಸ್ನೇಹ ಭಾವ ಹೊಂದಿರುವಂತ ರಾಷ್ಟ್ರಗಳಿಂದ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಗೊಂದಲ ಆಗ್ತಿದ್ದೆ. ಲಕ್ಷಾಂತರ ಜನರು ಬಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಆಗಿದೆ. ಹೋಟ್ಲ್ ಮಾಲೀಕರು ಸಾಲ ತಗೊಂಡು ಕೆಲಸ ಮಾಡ್ತಾ ಇದ್ರು. ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು, ಒಟ್ಟಾರೆ ಇವೆಲ್ಲ ಕೂಡ ಬಿಜೆಪಿ ಎಲ್ಲೋ ಒಂದು ಕಡೆ ದೂರದೃಷ್ಟಿಯಲ್ಲಿ ವಿಫಲವಾಗಿತ್ತು. ಯುದ್ಧ ಬರೋದು, ಯುದ್ಧ ಆಗೋ ಸೂಚನೆಗಳು 3 ತಿಂಗಳು ಮೊದಲೇ ಅವ್ರಿಗೆ ಗೊತ್ತಿತ್ತು. ಪ್ರಿಯರ್ ಅರೇಂಜ್ಮೆಂಟ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಆದರೂ ಕೂಡ ಅದು ಇಲಾಖೆ ನಮಗೆ ಬರೋದ್ರಿಂದ ಆದಷ್ಟು ಮಟ್ಟಿಗೆ ಇರೋದ್ರನ್ನ ನಾವು ಕೂಡ ವ್ಯವಸ್ಥಿತವಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿ ಏನೆಲ್ಲ ಎಲ್ಲೆಲ್ಲಿ ಮಿಸ್ಯೂಸ್ ಆಗ್ತಾ ಇದೆ, ಕಳ್ಸಂತೆಗೆ ಹೋಗ್ತಾ ಇದೆ, ಅದ್ರ ಮೇಲೆ ಎಲ್ಲ ಕ್ರಮ ತಗೊಂಡಿದ್ದೀವಿ, ಕೇಸ್ ಹಾಕಿದ್ದೀವಿ, ಪೆನಾಲ್ಟಿ ಹಾಕಿದ್ದೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕಮರ್ಷಿಯಲ್ ಅವ್ರಿಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನು ಸರಿ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು 2 ಪತ್ರ ಬರೆದಿದ್ದಾರೆ. ನಾನು ಕೂಡ ಆ ಇಲಾಖೆಯವರಿಗೆ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಪತ್ರವನ್ನು ಬರೆದಿದ್ದೇನೆ. ಆದಷ್ಟು ಬೇಗ ಇದನ್ನು ಫೈಸಲು ಮಾಡಿದ್ದೇವೆ. ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಬರ್ತದೆ. ಆಗ 5 ಕೆಜಿ ಅಕ್ಕಿ ಆಗ್ತದೆ. ಉಳಿದಿದ್ದ 5 ಕೆಜಿ ಬೆಲೆ ಎಷ್ಟಾಗ್ತದೆ ಅಷ್ಟಕ್ಕೆ ಈ ಪದಾರ್ಥಗಳು ಕೊಡೋದ್ರಿಂದ ಪ್ರೋಟೀನ್ ಫುಡ್ ಕೊಟ್ಟರೆ ಮಕ್ಕಳಿಗೂ ಮನೆಯಲ್ಲಿ ಎಲ್ರಿಗೂ ಅನುಕೂಲ ಆಗ್ತದೆ. ಆ ದೃಷ್ಟಿಯಲ್ಲಿ ನೆಕ್ಸ್ಟ್ ಮಂತ್ ಇಂದ ನಾವು ಕೊಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಬಹುತೇಕ ಈ ತಿಂಗಳ ಕೊನೆಯಲ್ಲಿ ತೀರ್ಮಾನ ಆಗ್ತದೆ. ಸರ್, ಈಗ ಬಗ್ಗೆ ಅಕ್ಕಿ ಬಂದು ಇಂದಿರಾ ಕಿಟ್ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿಗೆ ಬಂದ ಪ್ಲಾನ್ ಡಿಲೇ ಆಗ್ತದೆ. ಒಂದ್ ಕಡೆ ಟೆಂಡರ್ ನಲ್ಲಿ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಇದು ದೊಡ್ಡ ಟೆಂಡರ್ ಇದೆ, 6,000 ಕೋಟಿ. ಅದಕ್ಕೆ ಮರು ಟೆಂಡರ್ ಮಾಡಿಸಿದ್ದೇವೆ. ಯಾಕಂದ್ರೆ ಹೆಚ್ಚು ಜನ ಭಾಗವಹಿಸಬೇಕು, ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಅವರು ಯಾರು ಎಲ್ವನ್ ಬರ್ತಾರೆ ಅವ್ರು ಕೂಡ ಅವಕಾಶ ಆಗುತ್ತೆ. ಲಿಮಿಟೆಡ್ ಜನ ಸೆಲೆಕ್ಟ್ ಆಗಿದ್ರು. ಅದಕ್ಕೆ ಮತ್ತೆ ನಾವು ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅವಕಾಶ ಮಾಡಿಕೊಟ್ಟಿದ್ವಿ. ಬಹುತೇಕ ಈ ವಾರದಲ್ಲಿ ಎಲ್ಲರೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಯಾರು ಎಲಿಜಿಬಿಲಿಟಿ ಬರ್ತಾರೆ, ಯಾರು ಎಲ್ವನ್ ಬರ್ತಾರೆ ಅವರಿಗೆ ಕೊಡುವಂಥದ್ದು ಅಂತ ಆದಷ್ಟು ಬೇಗ ಆಗ್ತದೆ. ಹತ್ರ ಬಂದಿದೆ ಅದು ಕಾರ್ಯಕ್ರಮ. ನೆಕ್ಸ್ಟ್ ಮಂತ್ ಕೂಡ ಕೊಡುವಂತ ಏರ್ಪಾಡು ಮಾಡ್ಕೊಡ್ತೀವಿ. ಈಗ ವಾಹನ ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ದಾರೆ. ತಾವು ಹಿರಿಯ ರಾಜಕಾರಣ ಆಗಿದ್ದೀನಿ ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ, 10 ದಿನ, 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅವರು ಕೊಟ್ಟಂತ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡಿದ್ರೆ ಸರ್ಕಾರ ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತವೆ ಅವರಿಗೆ ಪ್ರಮಾಣ ವಚನ ಮಾಡಿ ನೀವು ಅಪ್ರೂವ್ ಮಾಡಿ ಅಂದರೆ ಬಹಳ ದೊಡ್ಡ ಸಂವಿಧಾನ ಗೌರವ ಕೊಟ್ಟಂಗಾಗ್ತದೆ. ಇವತ್ತು ಅದಾಗ್ತಾ ಇಲ್ಲ. ಅದು ಅವರು 2 ಸಾರಿ ಭೇಟಿಯಾದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡದಂಗೆ ಆಗ್ತದೆ. ದರ್ ಇಸ್ ಎ ಕ್ಲಿಯರ್ ಕಟ್. ಇವತ್ತಿನ ಇದೊಂದೇ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರುವುದರಲ್ಲಿ ಮೆಜಾರಿಟಿ ಇದ್ದರೆ ಅವರನ್ನ ಕರಿಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರನ್ನ 1 ವಾರ 15 ದಿನ ಗವರ್ನರ್ ಅವರು ಅವರ ವಿವೇಚನೆಗೆ ಬಿಟ್ಟಂತ ಸಮಯದಲ್ಲಿ ಅವರು ನೀವು ರುಜುವಾತು ಮಾಡಿ ಮೆಜಾರಿಟಿ ಅಂತ ಕೇಳುವಂಥದ್ದು ಪ್ರಕೃತಿ ಹಿಂದಿನಿಂದ 75 ವರ್ಷದಿಂದ ಹೇಳ್ಕೊಂಡು ಬಂದಿರೋದು ವಾಸದೇನಲ್ಲ. ಆದ್ರೆ ಇದೊಂಥರ ಸರ್ಕಾರ ಅಥವಾ ಗವರ್ನರ್ ಅವರು ಏನ್ ಮಾಡಿದ್ದಾರೆ, ಯಾವ ಒತ್ತಡಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಜನ ಆಕಾಂಕ್ಷೆ ಮ್ಯಾಂಡೇಟ್ ಕೊಟ್ಟರಲ್ಲ, ಮೆಜಾರಿಟಿ ಜನ, ಆ ಜನಕ್ಕೆ ಅಪಮಾನ ಮಾಡಬೇಕಾಗಿದೆ. ಇದಾಗಬಾರ್ದಾಗ ರೋಸ್ಟರ್ ಬೆಂದೂರಲ್ಲಿ 15ವರೆಗೂ ಪ್ರಾಬ್ಲಮ್ ಇಲ್ಲ. 14 ಬಂದ್ರೆ, 8 ಬಂದ್ರೆ, 9 ಬಂದ್ರೆ, ಅಲ್ಲಿ 3, 15 ಬಂದ್ರೆ 12 ಜನರಲ್ಗೆ ಹೋಗ್ತದೆ, 3 SC ABC ಬರ್ತದೆ. ಯಾವಾಗ 15 ಇಲ್ದಿರ 14 ಆದಾಗ ಎಬಿಗೆ ಸಿಗ್ತದೆ, ಸಿಗ್ ಸಿಗಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಇದನ್ನ ಈ 101 ಜಾತಿಗಳೇನಿವೆ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಇವರೆಲ್ಲರೂ ಕಾಂಪೀಟ್ ಮಾಡಲಿ,
ಯಾರಾದರೂ ಆಯ್ಕೆ ಆಗಲಿ, ಅದರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಅಂತ ನಿರ್ಣಯವನ್ನು ಮಾಡಿದ್ದೇವೆ. ನಾವೇ ಆ ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಮೇಲೆ ಏನಾದರೂ ಏರ್ಪೇರುಗಳು ಬಂದರೆ ಮತ್ತೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಒಟ್ಟಾರೆ ಬೈ ಅಂಡ್ ಲಾರ್ಜ್ ಒಂದು ಇತಿಹಾಸ ಇವತ್ತು 1%, 1.5% ಕೂಡ ತಗೊಳಕ್ ಆಗ್ತಿರೋಂಥ ಜನಕ್ಕೆ 5.25% ಇದು ಇತಿಹಾಸ 40 ವರ್ಷ ಹೋರಾಟಕ್ಕೆ. ಇನ್ಮೇಲೆ ಎಲ್ರಿಗೂ ಸಮವಾಗಿ ಹಂಚಿಕೆ ಆಗ್ತದೆ. 101 ಜಾತಿಯಲ್ಲಿ ಯಾರಿಗೂ ಅನ್ಯಾಯ ಆಗಲಿಲ್ಲ. ದ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಅವ್ರಿಗೆ ನಾವು 4.25 ಇಟ್ಟಿದ್ರು 1% ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ಅಂತ ಮಾಡಿದ್ದೀವಿ. ಅವರಲ್ಲಿ ಇಳಿದಾಗ ಅದೇ ಗ್ರೂಪ್ನಲ್ಲಿ ಸಿ ಗ್ರೂಪ್ನವ್ರಿಗೆ ಸಿಗ್ತದೆ, ಯಾರಿಗೂ ಅನ್ಯಾಯ ಆಗುತ್ತಿಲ್ಲ ಅಂತದ್ದು ಒಂದು ಒಳ್ಳೆ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡಿದ್ದೀವಿ.